ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಕರ್ಬೇವಿನ ಸೊಪ್ಪನ್ನ ಫ್ರೀಯಾಗಿ ತಗೊಳಕ್ಕಾಗತ್ತಾ? ಎಲ್ರ ಬಗ್ಗೆ ಇಷ್ಟು ಯೋಚನೆ ಮಾಡೋ ನೀವು ನನ್ ವಿಷಯದಲ್ಲಿ ಯಾಕೆ ಹೀಗ್ ಮಾಡ್ಬಿಟ್ರಿ? ಹೀಗೆಲ್ಲ ಮಾಡಿದ್ರೆ ನನ್ ಜೀವನ ಹಾಳಾಗತ್ತೆ ಅನ್ನೋ ಯೋಚನೆನೂ ಬರ್ಲಿಲ್ವಾ? ನಿಜವಾಗ್ಲೂ ಕೊಡ್ತಿದ್ದೀರಮ್ಮ? ಇಷ್ಟೆಲ್ಲ ತರಕಾರಿ ತಗೊಂಡಿದ್ದೀರಾ, ಕೇಳಿಲ್ಲ ಅಂದ್ರೂ ಕೊಡ್ತಾ ಇದ್ದೆ. ಓ, ಹಾಗಾದ್ರೆ ಚೆನ್ನಾಗಿ ಲಾಭ ಮಾಡಿದೀರಾ ಅಂದಂಗಾಯ್ತು. ನೀವು ಲಾಭ ಮಾಡ್ಬೇಕು, ಅದೇ ಖುಷಿ. ಏನಪ್ಪ ಇಲ್ಲಿ? ಏನಾ? ಏನಪ್ಪ ಹೇಗಿದ್ಯಾ? ಅಕ್ಕ, ನಾನ್ ಚೆನ್ನಾಗಿದ್ದೀನಿ, ನೀವು? ಕಳ್ಳ. ಅಣ್ಣ, ನಿಮ್ಮಿಬ್ರನ್ನ ಹೀಗ್ ಜೊತೆಯಾಗಿ ನೋಡಕ್ ತುಂಬಾನೇ ಖುಷಿ ಆಗ್ತಿದೆ ಅಣ್ಣ. ಕರೆಕ್ಟ್ ಆಗಿ ಹೇಳ್ದೆ ನೋಡು. ನೀವಿಬ್ರು ಹೀಗೆ ಜೊತೆಯಾಗಿ ಓಡಾಡ್ತಾ ಇರ್ಬೇಕು. ಅಣ್ಣ, ನಾನು ಇವ್ರ ಜೊತೆ ಬಂದಿಲ್ಲ ಅಣ್ಣ. ನಾನು ಮುಂಚೆನೆ ಬಂದಿದ್ದೆ. ಇವರು ನನ್ನನ್ನ ಹುಡ್ಕೊಂಡ್ ಬಂದಿದ್ದು. ನೀನು ಹುಡ್ಕೊಂಡ್ ಬಂದಿದ್ದೇನೆ ಅಂದ್ಮೇಲೆ ಪ್ರೀತಿಯಿಂದಾನೆ ಅಲ್ವಾ ತಂಗ್ಯವ? ಅಲ್ವಾ ಬ್ರೋ? ನಾನು ಹೇಳಿದ್ ನಿಜ ತಾನೆ? ಇಲ್ಲ ಬ್ರೋ, ರಾತ್ರಿ ಕೋಪ ಮಾಡ್ಕೊಂಡು ಬೆಳಿಗ್ಗೆನೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರಿ ಅಲ್ವೇನ್ರಿ? ಅದಕ್ಕೆ ಬೆಳಗ್ಗೆ ಎದ್ದು ನೋಡಿದಾಗ ಮನೇಲಿ ಕಾಣಿಸ್ತಿರ್ಲಿಲ್ಲ. ಎಲ್ಲಿ ಮನೆ ಬಿಟ್ಟೋದ್ರು ಅನ್ನೋ ಗಾಬರಿಲಿ ಹುಡುಕ್ತಿದ್ದೆ. ಆಮೇಲೆ ನೋಡಿದ್ರೆ ತರಕಾರಿ ತಗೊಳಕ್ ಬಂದಿದ್ರು ಅಷ್ಟೇ. ಅಂತೂ ನಮ್ ತಾರಕ್ನ ಈಗ್ಲಿಂದಾನೆ ಆಟ ಆಡ್ಸೋಕ್ ಶುರು ಮಾಡ್ಬಿಟ್ಟೆ ಅಂತ ಹೇಳು. ಇದು ಹೆಂಡ್ತಿರ್ ಲಕ್ಷಣ. ಹಾಗೆಲ್ಲ ಏನೂ ಇಲ್ಲ ಅಣ್ಣ. ನನ್ಗೆ ಹೆಂಡತಿ ಆಗೋ ಯೋಗ್ಯತೆನೇ ಇಲ್ಲ ಅಂದ್ಮೇಲೆ ಆ ಬುದ್ಧಿನ ಎಲ್ಲಿಂದ ತೋರಿಸ್ಲಿ ನಾನು? ಹಾಗೆಲ್ಲ ಹೇಳ್ಬೇಡ ಮಯೂರಿ. ನೀನ್ ಮನೇಲಿ ಕಾಣಿಸ್ಲಿಲ್ಲ ಅಂತ ನಿನ್ನ ಹುಡ್ಕೊಂಡ್ ಬಂದ್ರು, ನೀನ್ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಅಕ್ಕ, ಅವ್ರಿಗೆ ಟೆನ್ಷನ್ ಆಗಿರೋದು ನಾನಿಲ್ಲ ಅಂತ ಅಲ್ಲ. ನಾನು ಹೊರಗಡೆ ಹೋದ್ರೆ ಎಲ್ಲಿ ದೊಡ್ಡ ಯಜಮಾನ್ರು ಇವ್ರಿಗೆ ಬೈತಾರೋ ಅಂತ. ಆ ಭಯಕ್ಕೆ ನನ್ನನ್ನ ಹುಡ್ಕೊಂಡ್ ಬಂದಿದ್ದಾರೆ. ಆದ್ರೂ ಅವನ್ಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆಯಮ್ಮ. ಅದು ಅಲ್ದೆ 2ನೇ ಸತಿ ತಾಳಿ ಕಟ್ಟದ ಮೇಲೆ ಅವನು ತುಂಬಾ ಬದಲಾಗಿದ್ದಾನೆ. ಹೌದೌದು, ಆ ಬದಲಾವಣೆನ ನೀವೇ ಒಪ್ಕೋಬೇಕು. ಸರಿ, ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ತರಕಾರಿ ಹತ್ರ ಏನ್ ಮಾತಾಡೋದು? ತರಕಾರಿ ತಗೊಂಡು ಮನೆಗೆ ಹೋಗೋಣ, ಮನೇಲಿ ಒಂದೊಂದು ಹಾಕೊಳ್ತಾ ಮಾತಾಡೋಣ. ಇಲ್ಲಪ್ಪ, ನೀನ್ ನಿನ್ ಹೆಂಡತಿನ ಹೇಗ್ ಶಾಪಿಂಗ್ ಕರ್ಕೊಂಡ್ ಬಂದಿದ್ಯಾ ಹಾಗೆ ನಾನು ನನ್ನ ಹೆಂಡತಿನ ಶಾಪಿಂಗ್ ಕರ್ಕೊಂಡ್ ಬಂದಿದ್ದೀನಿ. ಹಾಗೆ ಅವಳನ್ನ ಸುತ್ತಾಡಿಸ್ಬೇಕಂತೆ. ನೀನು ನಿನ್ ಹೆಂಡತಿನ ಕರ್ಕೊಂಡು ಹಂಗೆ ಸುತ್ತಾಡಿಸ್ಕೊಂಬ. ಅಣ್ಣ, ಹೇಗಿದ್ರು ಹೊರಗೆ ಬಂದಿದ್ದೀರಾ, ಹಾಗೆ ಮಯೂರಿನ ಕರ್ಕೊಂಡು ಸುತ್ತಾಡ್ಸ್ಕೊಂಡ್ ಬನ್ನಿ. ಅವಳಿಗೂ ಬ್ಯಾಂಗ್ಳೂರ್ ಹೊಸ್ದು, ನೋಡ್ಲಿ ಬಿಡಿ. ಸರಿ, ದಂಪತಿಗಳು ಹೇಳ್ತಿದ್ದೀರಾ ಅಂದಮೇಲೆ ನಾನು ಹಾಗೆ ಮಾಡ್ಬೇಕಾಗತ್ತೇನೋಪ್ಪ. ಮಾಡ್ಬೇಕೇನಪ್ಪ? ಸರಿ ಮಗ, ಸಂಜೆ ಫೋನ್ ಮಾಡ್ತೀನಿ. ಅದೇ ಮಾಮೂಲಿ ಅಡ್ಡ. ಸರಿ, ನಾವಿನ್ ಬರ್ತೀವಿ. ಸುಮ್ನೆ ಕಬಾಬ್ ಮೇ ಹಡ್ಡಿ ತರ ನಾವ್ ಯಾಕೆ? ಕ್ಯಾರಿಯನ್ ನಡಿಯ, ನಾವು ನುಗ್ಗೆಕಾಯಿ ಬೇರೆ ಕಡೆ ತಳ್ಳೋಣ. ಸಿಂಗರಿ, ಇವರು ತರಕಾರಿ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ನಾನು ನೀನು ಹೋಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಬರಣ್ವಾ? ಅಲ್ಲ, ನಿನ್ನ ಹುಡ್ಕೊಂಬರೋ ಅರ್ಜೆನ್ಸಿಗೆ ಹೊಟ್ಟೆಗೆ ಅಪರೂಪಕ್ಕೆ ಇವತ್ತು ತಿಂಡಿನ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕರೀತಾ ಇದ್ದೀನಿ, ಖುಷಿ ಪಡಿ. ನನಗ್ ಬೇಡ, ನೀವ್ ಹೋಗ್ಬಿಟ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ನೀವು ಜೊತೆಯಲ್ಲಿರುವಾಗ ನಿಮ್ಮನ್ನ ಬಿಟ್ಟು ನಾನೊಬ್ನೇ ಪತಿ ಧರ್ಮ ಅಲ್ಲ. ಪ್ಲೀಸ್ ಬನ್ರಿ, ಇಲ್ಲ ಅನ್ಬೇಡಿ, ಹೊಟ್ಟೆ ಹಸಿತಿದೆ. ಆಯ್ತು, ಬರ್ತೀನಿ. ಆದ್ರೆ ಹೋಟೆಲ್ಗಲ್ಲ. ನಾನು ಎಲ್ಲಿ ಕೊಡ್ಸಿ ಅಂತ ಕೇಳ್ತೀನೋ ಅಲ್ಲಿ ಕೊಡ್ಸಿದ್ರೆ ಮಾತ್ರ. ಅಯ್ಯೋ, ದೇವ್ರು ಬರೋದೆಚ್ಚ, ಪೂಜಾರಿ ಕರ್ಕೊಂಡೋಗೋದೆಚ್ಚ. ನೀವು ಬಂದ್ರೆ ಸಾಕು, ಹೋಗ್ತಿರೋದೆ. ಬನ್ನಿ.
ಅಮ್ಮವ್ರೆ ನಾವ್ ಹಿಂಗ್ ಬರ್ತೀವಿ ಅಷ್ಟೊತ್ತಿಗೆ ಪ್ಯಾಕ್ ಮಾಡಿ ಇಟ್ಬಿಡಿ. ಸರಿ